ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಇನ್ನೂ ಕೆಲವೊಂದಿಷ್ಟು ಜನ ಮಹಿಳೆಯರ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ ಏನಿದೆ ಅದು ಜಮೆ ಆಗಿರೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈಗಾಗಲೇ ಸುಮಾರು 3 ತಿಂಗಳುಗಳಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿರಲಿಲ್ಲ. ಹಾಗಾಗಿ ಇದು ಮಹಿಳೆಯರ ಸಾಕಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಹಾಗಾದರೆ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ, 20ನೇ ಕಂತಿನ ಹಣ ಹಾಗೂ ಈ ಮುಂದೆ ಬರ್ತಾ ಇರತಕ್ಕಂತಹ 21ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಬಗ್ಗೆ ಇರತಕ್ಕಂತಹ ಲೇಟೆಸ್ಟ್ ಅಪ್ಡೇಟನ್ನು ನೋಡೋಣ. ಯಾರೆಲ್ಲ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬಹುದು. 3 ತಿಂಗಳುಗಳ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ನಂತರ ಸಾಕಷ್ಟು ಜನ ಮಹಿಳೆಯರ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಜಮೆ ಆಗ್ತಾ ಬಂತು. ಆದರೂ ಕೂಡ ಸಾಕಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ ಇನ್ನೂ 19ನೇ ಕಂತಿನ ಹಣ ಜಮೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಈ ಒಂದು ಕಳೆದ ವಾರದಲ್ಲಿ ಈ ಒಂದು 20ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದರು. ಹಾಗಾಗಿ ಸಾಕಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ 20ನೇ ಕಂತಿನ ಹಣ ಜಮೆ ಆಗಿದೆ. ಆದರೂ ಕೂಡ ಇನ್ನೂ ಸಾಕಷ್ಟು ಜನ ಗೃಹಿಣಿಯರು ತಮ್ಮ ಖಾತೆಗೆ 20ನೇ ಕಂತಿನ ಹಣ ಜಮೆ ಆಗಿಲ್ಲ ಅಂತ ಮಾಹಿತಿಯನ್ನು ನೀಡಿದರೂ ಕೂಡ ಸಾಕಷ್ಟು ಜನ 19ನೇ ಕಂತಿನ ಹಣ ಕೂಡ ಜಮೆ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಈಗಾಗಲೇ 95-96%ಗಿಂತಲೂ ಹೆಚ್ಚು ಗೃಹಿಣಿಯರ ಖಾತೆಗಳಿಗೆ 19ನೇ ಕಂತಿನ ಹಣ ಜಮೆ ಆಗಿರೋದರಿಂದ ಯಾವ ಒಂದು ಗೃಹಿಣಿಯರ ಖಾತೆಗಳಿಗೆ 19ನೇ ಕಂತಿನ ಹಣ ಜಮೆ ಆಗಿಲ್ಲವೋ ಅವರು ಚಿಂತಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಈಗಾಗಲೇ 20ನೇ ಕಂತಿನ ಹಣ ಕೂಡ ಸಾಕಷ್ಟು ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿರೋದರಿಂದ ಯಾರ ಖಾತೆಗೆ 19ನೇ ಕಂತಿನ ಹಣ ಜಮೆ ಆಗಿಲ್ಲವೋ ಅವರು 19 ಹಾಗೂ 20ನೇ ಕಂತಿನ ಹಣವನ್ನು ಒಂದು 3 ದಿನಗಳ ಅಂತರದಲ್ಲಿ ಪಡೆದುಕೊಳ್ಳುವಂತಹ ಸಾಕಷ್ಟು ಸಾಧ್ಯತೆ ಇದೆ. ಹಾಗಾಗಿ ಯಾರೂ ಈ ಒಂದು 19ನೇ ಕಂತಿನ ಹಣ ಬಂದಿಲ್ಲ ಅಂತ ಚಿಂತಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಈಗಾಗಲೇ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ 19ನೇ ಕಂತಿನ ಹಣ ಯಾರಿಗೆಲ್ಲ ಜಮೆ ಆಗಿಲ್ಲವೋ ಅವರಿಗೆ 20ನೇ ಕಂತಿನ ಹಣದ ಜೊತೆಗೆ ಅಂದರೆ ಸುಮಾರು 2-3 ದಿನಗಳ ಅಂತರದಲ್ಲಿ ಈ ಒಂದು 19ನೇ ಕಂತಿನ ಹಣ ಕೂಡ ಜಮೆ ಆಗಿರುವಂತಹ ಬಗ್ಗೆ ಸಂಪೂರ್ಣ ಒಂದು ಖಚಿತವಾದಂತಹ ಮಾಹಿತಿ ಇದೆ. ಹಾಗಾಗಿ ಸ್ನೇಹಿತರೆ, 19ನೇ ಕಂತಿನ ಹಣ ಹಾಗೂ 20ನೇ ಕಂತಿನ ಹಣ ಖಚಿತವಾಗಿ ನಿಮ್ಮ ಖಾತೆಗಳಿಗೆ ಜಮೆ ಆಗುವುದರ ಬಗ್ಗೆ ಸಂಪೂರ್ಣವಾದಂತಹ ಖಚಿತತೆ ಇದೆ. ಹಾಗಾಗಿ ಈ ಬಗ್ಗೆ ಯಾರೂ ಚಿಂತೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇನ್ನು ಈಗ ಮುಂದೆ ಬರಬೇಕಾಗಿದ್ದಂಥದ್ದು 21ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಮೀಡಿಯಾಗಳಲ್ಲಿ ಅಂದರೆ ಮಾಧ್ಯಮಗಳಲ್ಲಿ ಈ ಒಂದು 21ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಈಗಾಗಲೇ 21ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆಯಾಗಲಿಕ್ಕೆ ಒಂದು ಕೊನೆಯ ಹಂತ ಏನಿದೆ ಅಲ್ಲಿವರೆಗೂ ಕೂಡ ಬಂದಿದೆ ಅಂತ ಅವರು ಹೇಳಿದ್ದಾರೆ. ಪ್ರತಿ ಸಾರಿಯೂ ಕೂಡ ಮಾಧ್ಯಮಗಳಲ್ಲಿ ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಏನಿದೆ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಬಂತು. ಈಗೂ ಕೂಡ 21ನೇ ಕಂತಿನ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಬೋದು. ಯಾಕಂತಂದರೆ ಇವಾಗ ನಾವು ಈ ಒಂದು ಸರ್ಕಾರದಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ನೋಡಿದಾಗ ಈ ಒಂದು ಹಣ ಪುಷ್ಟು DBT ವರೆಗೂ ಕೂಡ ಬಂದಿದ್ದರೆ ಅಂದರೆ ಪುಷ್ಟು DBT ಆಗಿದ್ದರೆ ಮಾತ್ರ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಮುಂದಿನ ಹಂತ ಆಗುತ್ತೆ. ಆದರೆ ಈವರೆಗೂ ಕೂಡ ಅದು 21ನೇ ಕಂತಿನ ಹಣ ಏನಿದೆ ಅದು ಪುಷ್ಟು DBT ಸ್ಟೇಟಸ್ವರೆಗೂ ಕೂಡ ಬಂದಿಲ್ಲ. ಹಾಗಾಗಿ ಸರ್ಕಾರದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಏನಿದೆ ಅದು ಪುಷ್ಟು DBT ಸ್ಟೇಟಸನ್ನು ಕ್ಲಿಯರ್ ಮಾಡಿಕೊಂಡಾಗ ಮುಂದೆ ಗೃಹಿಣಿಯರ ಖಾತೆಗಳಿಗೆ ಹಣ ಕೂಡಲೇ ಜಮಾ ಆಗುವಂತಹ ಸಂಪೂರ್ಣ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಖಚಿತ ಮಾಹಿತಿಯನ್ನು ಪಡೆದುಕೊಂಡ ನಂತರ ಮುಂದಿನ ವಿಡಿಯೋಗಳಲ್ಲಿ ತಮಗೆ ಅದನ್ನು ಅಪ್ಡೇಟ್ ಮಾಡ್ತೇನೆ. ಸ್ನೇಹಿತರೆ, ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬಹುದು.
ಈವರೆಗೂ ಯಾರೆಲ್ಲ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.